ಕನ್ನಡ ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್. ಬಿಗ್ ಬಾಸ್ ಸೀಸನ್ 11 ಆರಂಭ ಆಗೋದಕ್ಕೆ ದಿನಗಣನೆ ಶುರುವಾಗಿದೆ. ಇನ್ನು ಕೆಲವು ದಿನಗಳು ಬಾಕಿ ಇದೆ. ಈ ಬಾರಿಯ ಸೀಸನ್ನಲ್ಲಂತೂ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇರೋದು ಪಕ್ಕಾ ಆಗಿದೆ. ಈಗಾಗಲೇ ವಾಹಿನಿ ಕೂಡ ಒಂದಷ್ಟು ಸುಳಿವುಗಳನ್ನು ಈ ನಿಟ್ಟಿನಲ್ಲಿ ಬಿಟ್ಕೊಟ್ಟಿದೆ. ಯಾರೆಲ್ಲ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅಂತ ಒಂದಷ್ಟು ಹೆಸರುಗಳು ಸದ್ದು ಮಾಡ್ತಾ ಇರುವ ಬೆನ್ನಲ್ಲೇ ಇದೀಗ ವಾಹಿನಿ ಪ್ರೋಮೋದ ಮೂಲಕ ಮತ್ತೊಂದು ಟ್ವಿಸ್ಟ್ ಅನ್ನ ಕೊಟ್ಟಿದೆ. ಈ ಬಾರಿ ಬಿಗ್ ಬಾಸ್ ಶೋ ಆರಂಭ ಆಗೋದಕ್ಕೂ ಮೊದಲೇ ಸ್ಪರ್ಧಿಗಳ ಮುಖ ರಿವೀಲ್ ಆಗಲಿದೆ ಅಂತ ವಾಹಿನಿ ಹೇಳಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರೋಮೋ ಕೂಡ ರಿಲೀಸ್ ಮಾಡಿದೆ. ಅದರಲ್ಲೂ ಮುಖ್ಯವಾಗಿ ಈ ಬಾರಿ ದೊಡ್ಡ ಮನೆ 2 ಭಾಗ ಆಗಲಿದೆ. ಸ್ವರ್ಗ ಹಾಗೆ ನರಕ ಅಂತ 2 ಡಿವೈಡ್ ಆಗಲಿದೆ. ಕೆಲ ಸ್ಪರ್ಧಿಗಳು ಸ್ವರ್ಗದಲ್ಲಿದ್ದರೆ ಇನ್ನೂ ಕೆಲವು ಸ್ಪರ್ಧಿಗಳು ನರಕದಲ್ಲಿ ಇರಲಿದ್ದಾರೆ. ಇನ್ನು ಇದೇ ಮೊದಲ ಬಾರಿಗೆ ಅಂದರೆ ಇದುವರೆಗೂ ಬಿಗ್ ಬಾಸ್ ಸೀಸನ್ 10 ಆಗಿದೆ. ಇದು 11ನೇ ಸೀಸನ್. ಈ 11ನೇ ಸೀಸನ್ ಅಲ್ಲಿ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಅಸಲಿ ಆಟವನ್ನ ವೀಕ್ಷಕರೇ ಆರಂಭ ಮಾಡ್ತಾ ಇದ್ದಾರೆ. ಮನೆಯೊಳಗೆ ಹೋಗುವಂತಹ ಸ್ಪರ್ಧೆಗಳ ಹೆಸರನ್ನ ವೀಕ್ಷಕರೇ ಹೇಳಿದ್ದಾರೆ. ಅಲ್ಲದೆ ಅವರು ಸ್ವರ್ಗಕ್ಕೆ ಹೋಗ್ಬೇಕಾ ಅಥವಾ ನರಕಕ್ಕೆ ಹೋಗ್ಬೇಕಾ ಅನ್ನೋ ಡಿಸಿಷನ್ ಕೂಡ ವೀಕ್ಷಕರೇ ತೆಗೆದುಕೊಳ್ಳಿದ್ದಾರೆ ಅಂತ ಸುದೀಪ್ ಅವರು ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಕೂಡ ವಾಹಿನಿ ಪ್ರಸಾರ ಮಾಡಿದೆ. ಇದೇ ಶನಿವಾರ ರಾಜಾರಾಣಿ ಶೋನ ಫಿನಾಲೆ ನಡೆಯುತ್ತೆ, ಅಂದರೆ ಸೆಪ್ಟೆಂಬರ್ 28ರಂದು. ಈ ವೇಳೆ ಬಿಗ್ ಬಾಸ್ ಸೀಸನ್ 11ನ ಕೆಲ ಸ್ಪರ್ಧೆಗಳ ಹೆಸರು ರಿವೀಲ್ ಆಗಲಿದೆಯಂತೆ. ಅಲ್ಲಿ ಪ್ರೇಕ್ಷಕರು ವೋಟ್ ಮಾಡಿ ಯಾರು ಸ್ವರ್ಗಕ್ಕೆ ಹೋಗಬೇಕು ಹಾಗೆಯೇ ಯಾರು ನರಕಕ್ಕೆ ಹೋಗಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತಾರಂತೆ. ಕಾರ್ಯಕ್ರಮ ಆರಂಭವಾದ ದಿನಾಂಕ ರಿವೀಲ್ ಆದ ಬೆನ್ನಲ್ಲೇ ಸ್ಪರ್ಧಿಗಳ ಹೆಸರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿ ಸದ್ದು ಮಾಡ್ತಾ ಇದೆ. ಅವ್ರು ಹೋಗ್ತಾರೆ, ಇವ್ರು ಹೋಗ್ತಾರೆ, ಹೀಗೆ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಸದ್ಯಕ್ಕೆ ಒಂದಷ್ಟು ಹೆಸರುಗಳು ಸಂಭಾವ್ಯರ ಪಟ್ಟಿಯಲ್ಲಿ ಕೇಳಿ ಬರ್ತಾ ಇದೆ. ಯಾರೆಲ್ಲ ಅವರು ಅನ್ನೋದು ನೋಡ್ತಾ ಹೋಗೋಣ. ಚೈತ್ರ ಕುಂದಾಪುರ, ಹಾಗೆಯೇ ಅವಿನಾಶ್, ಅಂದರೆ ಅವರನ್ನ ಜೂನಿಯರ್ ದರ್ಶನ್ ಅಂತ ಕರೀತಾರೆ, ಪವಿ ಪಡುಕೋಣೆ, ಕರಣ್ KR, ಅನುಷಾ ರೈ, KGF ಬಾಬು, ಹುಲಿ ಕಾರ್ತಿಕ್, ಗೌರವ್ ಶೆಟ್ಟಿ, ಮಾನಸ ಸಂತು, ನಟಿ ಪ್ರೇಮ, ಹರೀಶ್ ನಾಗರಾಜ್, ಐಶ್ವರ್ಯ ರಂಗರಾಜನ್, ಅಮೂಲ್ಯ ಭಾರದ್ವಾಜ್, ಭವ್ಯ ಗೌಡ, ಹಾಗೆಯೇ ದೀಪಕ್ ಗೌಡ, ಅಕ್ಷಯ್ ನಾಯಕ್, ಲೇಖಿ ಗೋಸ್ವಾಮಿ, ರೇಷ್ಮಾ, ಚಂದ್ರಪ್ರಭಾ, ರಾಘವೇಂದ್ರ, ಜಾಹ್ನವಿ, ಶರ್ಮಿತಾ ಗೌಡ, ನಟ ತ್ರಿವಿಕ್ರಮ್, ನಟಿ ಸುಕೃತಾ ನಾಗ್, ನಟಿ ಗೌತಮಿ ಜಾಧವ್, ಶರತ್ ಕುಮಾರ್ ಹೆಸರು ಈಗ ಬಿಗ್ ಬಾಸ್ ಸಂಭಾವ್ಯ ಪಟ್ಟಿಗಳಲ್ಲಿ ಕೇಳಿಬರ್ತಾ ಇದೆ. ಈ ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿಯಲ್ಲಿ ಈ ಎಲ್ಲ ಹೆಸರುಗಳು ಕೇಳಿ ಬರ್ತಾ ಇದೆ. ಇವರೆಲ್ಲರೂ ಕೂಡ ಬಿಗ್ ಬಾಸ್ ಮನೆಗೆ ಹೋಗ್ತಾರ ಅನ್ನೋದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಅವ್ರು ಯಾರೂ ಕೂಡ ಯಾವುದೇ ಸುಳಿವನ್ನು ಬಿಟ್ಕೊಟ್ಟಿಲ್ಲ. ಇನ್ನು ಸೆಪ್ಟೆಂಬರ್ 28ರಂದು ರಾಜಾರಾಣಿ ಶೋನ ಫಿನಾಲೆ ನಡೆಯುತ್ತೆ. ಆ ವೇದಿಕೆಯಲ್ಲಿ ಬಿಗ್ ಬಾಸ್ ಮನೆಗೆ ಹೋಗುವಂಥ ಒಂದಷ್ಟು ಸ್ಪರ್ಧೆಗಳ ಹೆಸರು ರಿವೀಲ್ ಆಗುತ್ತೆ. ಅವತ್ತು ವೀಕ್ಷಕರಿಗೆ ಒಂದು ಕ್ಲಾರಿಟಿ ಸಿಗಲಿದೆ. ಇನ್ನು ಭಾನುವಾರ ಸಂಜೆ 6 ಗಂಟೆಗೆ ಬಿಗ್ ಬಾಸ್ ಗ್ರ್ಯಾಂಡ್ ಪ್ರೀಮಿಯರ್ ನಡೆಯಲಿದೆ. ಆ ಕ್ಷಣಕ್ಕಾಗಿ ವೀಕ್ಷಕರು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಪ್ರತಿ ಬಾರಿ ಬಿಗ್ ಬಾಸ್ ಸೀಸನ್ ಆರಂಭ ಆಗುತ್ತೆ ಅಂದರೆ ಬಿಗ್ ಬಾಸ್ ಪ್ರಿಯರು ಒಂಥರ ಹಬ್ಬದ ಥರ ಸೆಲೆಬ್ರೇಟ್ ಮಾಡ್ತಾರೆ. ಒಂದಷ್ಟು ದಿನಗಳ ಕಾಲ ಅವ್ರಿಗೆ ಒಳ್ಳೆಯ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಬಿಗ್ ಬಾಸ್ ಶೋ ಯಾವಾಗ ಆರಂಭ ಆಗುತ್ತೆ ಅಂತ ಕಾತರದಿಂದ ಕಾಯ್ತಾ ಇರ್ತಾರೆ. ಇದೀಗ ಆ ಕ್ಷಣ ಹತ್ತಿರ ಬರ್ತಾ ಇದೆ. ಇನ್ನು ಕೆಲವು ದಿನಗಳು ಬಾಕಿ ಇದೆ. ಯಾರೆಲ್ಲ ಹೊರಗಡೆ ಇರ್ತಾರೆ, ಯಾರು ಒಳಗಡೆ ಹೋಗ್ತಾರೆ ಅನ್ನೋ ಎಲ್ಲ ಪ್ರಶ್ನೆಗಳಿಗೆ ಇನ್ನು ಕೆಲವು ದಿನಗಳಲ್ಲಿ ಉತ್ತರ ಕೂಡ ಸಿಗಲಿದೆ.